ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತು ನಾನು ಬಿಗಿನರ್ಸ್ಗಾಗಿ ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಬಂದು ಚೈನ್ ಹಾಕೋದನ್ನು ಹೇಗೆ ಅಂತ ಕಲಿಸ್ಕೊಡ್ತಿದ್ದೀನಿ. ಇದಕ್ಕೆ ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ, ಹಾಗೆ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಿದ್ದೀನಿ. 10 ನಂಬರ್ 0.75 mm ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಮೊದಲು 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟ್ ಸ್ಟೆಪ್ ಬಂದು ಕ್ರೋಶೆ ಹಾಕಲಿಕ್ಕೆ ಚೈನ್ಸ್ ಹಾಕೋದು ಬರಬೇಕು. ಚೈನ್ ಹಾಕೋಕ್ಕೆ ಬಂದರೆ ಕ್ರೋಶನ ಆರಾಮ್ಸೆ ಹಾಕ್ಕೋಬೋದು ನೀವು. ಮೊದಲು ಈ ಥರ ಲೆಫ್ಟ್ ಹ್ಯಾಂಡಿಗೆ ಸುತ್ಕೊಳ್ಳಿ. ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡ್ತಾ ಈ ಥರ ಬ್ಯಾಕ್ ಸೈಡ್ ಇಟ್ಕೊಳ್ಳಿ. ನೀಡಲ್ನ ಚುಚ್ಚಿ, ಮೊದಲು ಬಟ್ಟೆಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಈ ಥರ ಮೇಲೆ ತರಬೇಕು. ಓಕೆ, ನೋಡಿ ಈ ಥರ ಮೇಲೆ ತಂದು ನೆಕ್ಸ್ಟ್ ಕೆಳಗಡೆ ದಾರ ಇರುತ್ತೆ ನೋಡಿ, ಅದನ್ನು ತಂದು ಲಾಕ್ ಮಾಡ್ಕೋಬೇಕು ಒಳಗಡೆ. ಇವಾಗ ಚೈನ್ಸ್ ಹಾಕ್ಕೋತಿದ್ದೀನಿ ನೋಡಿ. 1 ಚೈನ್. ಓಕೆ, ಇದೇ ಥರ ಚೈನ್ಸ್ ಹಾಕ್ಕೋಬೇಕು. ನಿಧಾನಕ್ಕೆ ನೋಡ್ಕೊಳ್ಳಿ. ಚೈನ್ಸ್ ಹಾಕ್ಕೋಬೇಕು. ಎಷ್ಟು 5 ಚೈನ್ಸ್ ಬೇಕಿದ್ರೆ 5 ಚೈನ್ಸ್. ನಾನು 4 ಚೈನ್ಸ್ ಹಾಕಿದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಬೇಕು. ಮೊದಲು ನೀಡಲ್ನ ಚುಚ್ಕೋಬೇಕು. ಕೆಳಗಡೆಯಿಂದ ನೀಡಲ್ನ ಥ್ರೆಡ್ನ ಮೇಲೆ ತರಬೇಕು. ಓಕೆ, ಈ ಥರ ಥ್ರೆಡ್ನ ಮೇಲೆ ತಂದು ಆವಾಗ ನೀಡಲ್ ಮೇಲೆ 2 ದಾರ ಇರ್ತವೆ ನೋಡಿ, ಎರಡೂ ಸೇರಿ ಲಾಕ್ ಮಾಡ್ಕೋಬೇಕು. ಓಕೆ, ಲಾಕ್ ಆದಮೇಲೆ ಮತ್ತೆ ಈ ಥರ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಸ್ವಲ್ಪ. ಮತ್ತೆ ಚೈನ್ಸ್ನ ಹಾಕ್ಕೋತಿದ್ದೀನಿ. ಓಕೆ, ನೋಡಿ ಮತ್ತೊಂದು ಚೈನ್ ಹಾಕ್ಕೊಳ್ಳಿ. ಇದೇ ಥರ ನಿಧಾನಕ್ಕೆ, ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಳ್ಳಿ. ನಾನು ಕೂಡ ನಿಧಾನ ತೋರಿಸ್ತಿದ್ದೀನಿ ನೋಡಿ. ಓಕೆ, ಮತ್ತೆ 4 ಚೈನ್ ಆದಮೇಲೆ ಮತ್ತೆ ನೀಡಲ್ನ ಬಟ್ಟೆಗೆ ಚುಚ್ಕೋಬೇಕು. ಕೆಳಗಡೆಯಿಂದ ನೀಡಲ್ನ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 2 ದಾರ ಇರುತ್ತೆ ನೋಡಿ, 2 ದಾರನ ಒಂದು ಮಾಡ್ಕೊಳ್ಳಿ. 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ ಚೈನ್ಸ್ನ ಹಾಕ್ಕೋಬೇಕು ನೋಡಿ. ಈ ಥರ ಹಾಕ್ಕೊಳ್ಳಿ ಚೈನ್ಸ್ನ. ತುಂಬ ಈಸಿಯಾಗಿದೆ. ಚೈನ್ಸ್ ಹಾಕೋಕ್ಕೆ ಬಂದರೆ ಸಾಕು, ಆಮೇಲೆ ಕ್ರೋಶ ತಾನಾಗಿಯೇ ಬರುತ್ತೆ ಹಾಕಲಿಕ್ಕೆ. ಇವಾಗ ಮತ್ತೆ 4 ಚೈನ್ಸ್ ಆದಮೇಲೆ ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ ನೋಡಿ, ಆ 2 ದಾರನ ಒಂದು ಮಾಡ್ಕೋಬೇಕು. ಓಕೆ, ಈ ಥರ ಮಾಡಿಕೊಂಡು ನೀಡಲ್ನಲ್ಲಿ ಥ್ರೆಡ್ನ ಒಂದು ಸರಿ ಸುತ್ಕೊಳ್ಳೋ ಥರ ಸುತ್ಕೊಂಡು ಅದರಲ್ಲಿ ಹಾಕ್ಕೋಬೇಕು. ಓಕೆ, ಇದೇ ಥರ ಈಸಿ ಆಗಿದ್ದೆ, ಬೇಗನೆ ಕಲಿಬೋದು ಚೈನ್ಸ್ ಹಾಕೋದನ್ನು. ಮತ್ತೊಂದು ಸಾರಿ ಲಾಕ್ ಮಾಡ್ಕೋತಿದ್ದೀನಿ. ನೀಡಲ್ನಲ್ಲಿ ಒಂದು ಹೋಲ್ ಥರ ಇರುತ್ತೆ ನೋಡಿ, ಅದು ಹೋಲ್ ಥರ ಕಾಣಿಸುತ್ತೆ. ಆ ಸೂಜಿ ಮೇಲೆ ಒಂದು ಸರಿ ಸುತ್ಕೊಂಡು ಅದರಲ್ಲಿ ಈ ಥರ ಥ್ರೆಡ್ನ ಎಳ್ಕೊಂಡ್ರೆ ಚೈನ್ ಆಗುತ್ತೆ ಅದು. ಮತ್ತು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ 2 ದಾರ ಇರುತ್ತೆ ನೋಡಿ, ಆ 2 ದಾರನ ಒಂದು ಮಾಡ್ಕೊಳ್ಳಿ. ಓಕೆ, ಈ ಥರ ಬಂದಿದೆ ನೋಡಿ. ಹೀಗೆ 4 ಚೈನ್ಸ್ ಹಾಕಿ, ಇಲ್ಲ 5 ಚೈನ್ಸ್ ಹಾಕಿ, ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡೋದನ್ನು ಕಲೀರಿ. ಮೊದಲು ಚೈನ್ಸ್ ಬಂದರೆ ಆಮೇಲೆ ಕ್ರೋಶ ಮಾಡೋದು ತಾನಾಗೇ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ ಲಾಸ್ಟಲ್ಲಿ ಯಾವ ಥರ ಹಾಕಬೇಕಂದ್ರೆ 2 ಚೈನ್ಸ್ ಹಾಕ್ಕೋಬೇಕು. ಈ ಥರ ನೀಡಲ್ನ ಕಟ್ ಮಾಡ್ಕೋಬೇಕು. ನೀಡಲ್ ಮೇಲಿಂದ ಈ ಥರ ಥ್ರೆಡ್ನ ಎಳೆದು ಫಿಟ್ಟಾಗಿ ಎಳೆಯಬೇಕು. ಅದು ಉಚ್ಚೋದಿಲ್ಲ, ಲಾಕು ಫಿಟ್ಟಾಗಿ ಕೊಡುತ್ತೆ.